ಮೊನ್ನೆ ಯಾರೋ ಒಬ್ರು ರೀಲ್ ಹಾಕಿದ್ರು, ನನ್ನ ಹುಡುಗ ಯಾವ ತರ ಇರಬೇಕು ಅಂತ. ಅದ್ರಲ್ಲಿ ಒಬ್ಬೊಬ್ಬ ಹೀರೋದು ಒಂದೊಂದು ಕ್ವಾಲಿಟಿ ಹಾಕಿದ್ದಾರೆ. ತಾಳ್ಮೆ ಈ ತರ ಇರಬೇಕು, 6'3" ಇರ್ಬೇಕು. ಆ ತರ ಹಾಕಿದ್ದಾರೆ. ನಾನು ಅನ್ಕೊಂಡೆ ಕರೆಕ್ಟ್, ಅದೆಲ್ಲ ಕೊಡೋದಕ್ಕೆ ನೀನೇನಿದ್ಯಾ ಅಂತ ನೋಡ್ಕೋಬೇಕು. ನನಗೆ ಆಗ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿರ್ಲಿಲ್ಲ. ದೇವ್ರಣ್ಣ 10 ವರ್ಷ ಕೆಲಸ ಮಾಡಿದ್ರು ಕೂಡ ಯಾರೋ ಒಬ್ರು ಬಾಸ್ ಬಂದು ಅವ್ರ ಈಗೋಗೋಸ್ಕರ ಇಷ್ಟು ಈಸಿಯಾಗಿ ಡಿಸಿಷನ್ ತಗೋಬಹುದು ಅಂದ್ರೆ ಏನ್ ನನ್ನ ಲೈಫ್ ಅಂತ ತಗೊಂಡೋಗಿ ರೆಸಿಗ್ನೇಷನ್ ಕೊಟ್ಟೆ. ಸಿಕ್ಕ ಪುಸ್ತಕಗಳನ್ನು ಓದೋದು, ಕಥೆಗಳನ್ನು ಹುಡುಕೋದು, ಅದು ದೊಡ್ಡೋರು ಓದೋದಾ ಸಣ್ಣೋರು ಓದೋದಾ, ಪಾನ್ ಬುಕ್ಗಳ, ಅದು ಮ್ಯಾಟರ್ ಆಗ್ತಿರ್ಲಿಲ್ಲ. ಇಟ್ ವಾಸ್ ಜಸ್ಟ್ ಅ ಬುಕ್. ಮೇ ಬಿ ನನ್ನ ಚೈಲ್ಡ್ಹುಡ್ ರಿಚ್ ಆಗಿ ನನ್ನ ತಂದೆ ತಾಯಿಗಳಿಗೆ ಏನೂ ಕಷ್ಟ ಇಲ್ಲದೆ ಅವ್ರು ನನ್ನ ಜೊತೆನೇ ಇದ್ದಿದ್ರೆ ನಾನು ಸಿನಿಮಾ ಬರ್ತಾನೆ ಇರ್ಲಿಲ್ಲ. ಈಗ ನನಗೊಂದು ಸಮಸ್ಯೆ ಇದೆ, ನನಗೆ ಗೊತ್ತಿರುವಂತ ಪ್ರೀತಿಸೋ ವಿಧಾನನೇ ಟೀಸ್ ಮಾಡೋ ಮೂಲಕ. ನನ್ನ ಫ್ರೆಂಡ್ ಹೇಳ್ದೆ, ನೀನ್ ಹೆದರ್ಲಿಲ್ಲ ಅಂದ್ರೆ ಒಂದ್ ವಿಷಯ ಹೇಳ್ತೀನಿ ಏನು, ಸಾಯ್ಬೇಕು ಅಂತ ಅನಿಸ್ತಾ ಇದೆ. ಒಂದ್ ಟೈಮಲ್ಲಿ ಏನಂದ್ರೆ ಕರೆಕ್ಟ್ ಹೋಗ್ಬಿಟ್ಟು ಒಳ್ಳೆ ಹೇರ್ ಸ್ಟೈಲ್ ಆಗ್ಬಿಡ್ತದೆ, ಅಂದ್ರೆ ಇಷ್ಟು ಮಾತ್ರ ಕಾಣಿಸ್ತಿದೆ, ಆತರ ಚೆನ್ನಾಗಿ ಕಾಣಿಸೋಕ್ ಚೆನ್ನಾಗಿದೆ ಅಂತ. ಆಮೇಲೆ ನಿಲ್ಲಿಲ್ಲ ಅದು. ನಾವ್ ಯಾರನ್ನೋ ಬೈದು ನಾವು ದೊಡ್ಡವರಾಗ್ತಿದೀವಿ ಅಂದ್ರೆ ಅದ್ರ ಅರ್ಥ ನಮಗೆ ನಮ್ಮ ಸ್ಟ್ಯಾಂಡರ್ಡೇ ತುಂಬಾ ಲೋ ಇದೆ ಅಂತ ಅರ್ಥ. ನೀವು 1000 ಆಗ್ಬೋದು, ಗ್ರೇಟ್ ಡೈರೆಕ್ಟರ್ ಆಗೋದು ವೆರಿ ಈಸಿ, ಒಳ್ಳೆ ತಂದೆ ಆಗೋದಷ್ಟೇ ಈಸಿ. ಐ ಥಿಂಕ್ ಮನುಷ್ಯ ಒಬ್ಬಂಟಿ ಅಲ್ಲ ಅನ್ನೋದೇ ದೊಡ್ಡ ಸುಳ್ಳು. ಒಬ್ಬಂಟಿನೇ, ನಾವೆಷ್ಟೇ ಹತ್ರ ತಪ್ಕೊಂಡ್ರು ಕೂಡ ತಪ್ಕೊಳಕ್ ಮಾತ್ರ ಸಾಧ್ಯ, ಅದಕ್ಕಿಂತ ಒಳಗೆ ಹೋಗೋದು ಸಾಧ್ಯ ಇಲ್ಲ.